dear learners. Today, let us see what is articles and what are the types of articles ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. Articles actually first language English ಅಲ್ಲಿ third question choose the correct answer in the sense MCQ main ಅಲ್ಲಿ ಕೇಳೋ ಚಾನ್ಸಸ್ ಇದೆ. And second language English ಅಲ್ಲಿ ಕೂಡ articles ತುಂಬಾ ಇಂಪಾರ್ಟೆಂಟ್ ಗ್ರಾಮರ್. ಸೊ ಆರ್ಟಿಕಲ್ಸ್ ಟೈಪ್ಸ್ ಮತ್ತೆ ಅದರ ಒಂದು ಡೆಫಿನಿಷನ್, ಆ ಟೈಪ್ಸ್ ಅಲ್ಲಿರೋ ಡೆಫಿನಿಷನ್ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಆರ್ಟಿಕಲ್ಸ್. Definition of articles. Articles are words used before nouns. Articles ಯಾವಾಗ್ಲೂ before noun ಅಲ್ಲಿ ಯೂಸ್ ಮಾಡ್ತೀವಿ to show whether the noun is specific or general. Specific or else specific ಆಗಿ ಒಬ್ಬರ ಬಗ್ಗೆ ಮಾತಾಡ್ತಾ ಇದೀವಾ ಅಥವಾ ಜನರಲ್ ಆಗಿ ಎಲ್ಲಾರನ್ನೂ ಸೇರಿಸಿ ಮಾತಾಡ್ತಾ ಇದೀವಾ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಆರ್ಟಿಕಲ್ಸ್ ಬಂದು ಎರಡು ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದು ವೆದರ್ ಇಟ್ ಇಸ್ ಅ ಸ್ಪೆಸಿಫಿಕ್ ಆರ್ ಜನರಲ್ ಆಗಿರುವಂತ ಸ್ಪೇಸ್ ಅಲ್ಲೂ ಯೂಸ್ ಮಾಡ್ತೀವಿ and also specific ಆಗಿರುವಂತ ಪ್ಲೇಸ್ ಅಲ್ಲೂ ಯೂಸ್ ಮಾಡ್ತೀವಿ. and then articles ಯಾವಾಗ್ಲೂ used before noun. noun ಅಂದ್ರೆ ಗೊತ್ತಲ್ವಾ, ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್ಸ್. ಸೊ ಅದಕ್ಕೂ ಮುಂಚೆಗಡೆ ಯೂಸ್ ಮಾಡ್ತೀವಿ ಆರ್ಟಿಕಲ್ಸ್ ನ. in English there are three articles, a, an and the. ಇಂಗ್ಲಿಷ್ ಅಲ್ಲಿ a, an ಮತ್ತೆ the ಅನ್ನೋ ಮೂರು ಆರ್ಟಿಕಲ್ಸ್ ಇದೆ. ಅದನ್ನು two types ಒಳಗಡೆ ಇನ್ಕ್ಲೂಡ್ ಆಗಿದೆ. there are two types of articles. Articles are divided into two types. Indefinite articles a and an. a ಮತ್ತೆ an ಬಂದು indefinite articles. Definite article ಬಂದು the. in the sense indefinite article ಅಲ್ಲಿ ಎರಡು ಆರ್ಟಿಕಲ್ಸ್ ಇದೆ, a ಮತ್ತೆ an. ಇದನ್ನ ಈ ಎರಡು ವರ್ಡ್ಸ್ ಅನ್ನು ನಾವು ಯೂಸ್ ಮಾಡ್ಕೊಂಡು indefinite articles ಅಲ್ಲಿ ಫಿಲ್ ಮಾಡ್ತೀವಿ. and definite articles ಬಂದು the. ಇದನ್ನ ನೀವು ಜ್ಞಾಪನ ಇಟ್ಕೊಳ್ಳಿ. ಟೈಪ್ಸ್ ಆಫ್ ಆರ್ಟಿಕಲ್ಸ್ ಮತ್ತೆ indefinite articles ಯಾವ್ದಾವ್ದು, ಡೆಫಿನೆಟ್ ಆರ್ಟಿಕಲ್ಸ್ ಯಾವ್ದಾವ್ದು ಅಂತ. let us see first mean indefinite articles a and an. Indefinite articles meaning, in the sense indefinite articles are used before singular countable nouns. ಸಿಂಗುಲರ್ ಆಗಿ ಕೌಂಟಬಲ್ ಆಗಿರುವಂತ ನೌನ್ಸ್ ಮಧ್ಯದಲ್ಲಿ ನಾವು ಈ ಒಂದು ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಆಗಿರ್ಬೋದು ಮತ್ತೆ ಆನ್ ಆಗಿರ್ಬೋದು ಅದನ್ನ ಯೂಸ್ ಮಾಡ್ತೀವಿ. when we speak about something in general, not specific. ಜ್ಞಾಪನ ಇಟ್ಕೊಳ್ಳಿ, ಆಲ್ರೆಡಿ ಮೇಲ್ಗಡೆ ನಾವು ಆಲ್ರೆಡಿ ನೋಡಿದೀವಿ. ಆರ್ಟಿಕಲ್ಸ್ ಆರ್ ಯೂಸ್ಡ್ ಸ್ಪೆಸಿಫಿಕ್ ಆರ್ ಜನರಲ್. ಇಲ್ಲಿ ಎ ಅಲ್ಲಿ ಯೂಸ್ ಮಾಡ್ತೀವಿ ಇನ್ ದ ಸೆನ್ಸ್ ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತೆ ಆನ್ ಜನರಲ್ ಅಲ್ಲಿ ಯೂಸ್ ಮಾಡ್ತೀವಿ, ನಾಟ್ ಸ್ಪೆಸಿಫಿಕ್. ಸಿಂಪಲ್ ಕಾನ್ಸೆಪ್ಟ್. ಜನರಲ್ ಆಗಿ ನಾವು ಯೂಸ್ ಮಾಡುವಂತ ಜಾಗದಲ್ಲಿ ಎ ಮತ್ತೆ ಆನ್ ಯೂಸ್ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ಯೂಸ್ ಮಾಡುವಂತ ಜಾಗದಲ್ಲಿ ತಾ ಯೂಸ್ ಮಾಡ್ತೀವಿ ಅಷ್ಟೇ. ಟಾಪಿಕ್ ಯೂಸ್ ಆಫ್ ಎ. ಎ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಎ ಇಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ಕಾನ್ಸನೆಂಟ್ ಸೌಂಡ್ಸ್. ಕಾನ್ಸನೆಂಟ್ ಸೌಂಡ್ಸ್ ಅಂದ್ರೆ ಗೊತ್ತಲ್ವಾ, ಎಕ್ಸೆಪ್ಟ್ ಎ ಇ ಐ ಓ ಯು ವೋವೆಲ್ ಸೌಂಡ್ಸ್ ಬಿಟ್ವೀನ್ ಮಿಕ್ಕಿದ ಏನೇನಿದೆ ಆಲ್ಫಾಬೆಟ್ಸ್ ಅದೆಲ್ಲ ಕಾನ್ಸನೆಂಟ್ ಸೌಂಡ್ಸ್. ಸೊ ಆ ಕಾನ್ಸನೆಂಟ್ ಸೌಂಡ್ಸ್ ಇನ್ ಫ್ರಂಟ್ ಆಫ್ ದ ನೌನ್ ಎ ಅನ್ನೋ ಆರ್ಟಿಕಲ್ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, a boy, a girl, a pen, a teacher, a dog, etc. ಇದೆಲ್ಲಾನು ನೌನ್. boy is a noun. Before the noun we use the grammar article a, that is to indefinite article. Girl is a noun, we use the article a. Pen is a noun, we use the article a. And teacher is a noun, we use the article a. And dog also the noun, and we use the article a. Note, ಇಲ್ಲಿ sound is important, not spelling. ತುಂಬಾ ಜ್ಞಾಪನ ಇಟ್ಕೊಳ್ಳಿ. ಸೌಂಡ್ ಇಸ್ ಇಂಪಾರ್ಟೆಂಟ್, ನಾಟ್ ಸ್ಪೆಲ್ಲಿಂಗ್ ಅಂತ ಎಂತ ಕೇಳಿದ್ದಾರೆ ಅಂದ್ರೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಎ ಇ ಐ ಓ ಯು ವೋವೆಲ್ ಸೌಂಡ್ಸ್ ಬರೋ ಜಾಗದಲ್ಲಿ ಮಾತ್ರ ಆನ್ ಯೂಸ್ ಮಾಡಬೇಕು. ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸೌಂಡ್ ಅಂಡ್ ಸ್ಪೆಲ್ಲಿಂಗ್ಸ್. ಕೆಲವೊಂದು ಸಮಯದಲ್ಲಿ ಎಚ್ ಇಸ್ ನಾಟ್ ಎ ವೋವೆಲ್ ಲೆಟರ್ ಇನ್ ದ ಸೆನ್ಸ್ ವೋವೆಲ್ ಸೌಂಡ್, ಬಟ್ ಅದೇ ಹಾನೆಸ್ಟಿ ಅಂತ ಬರುವಾಗ ಎಚ್ ಓ ಅಂತ ಬರುವಾಗ ಅದು ಹಾ ಅಂತ ಕನ್ವರ್ಟ್ ಆಗಿ ಅದು ವೋವೆಲ್ ಸೌಂಡ್ ಆಗಿ ಕನ್ವರ್ಟ್ ಆಗಿ ಆನ್ ಯೂಸ್ ಮಾಡುವಂತ ಸಿಚುವೇಶನ್ ಎಲ್ಲ ಬರುತ್ತೆ. ನೋಡ್ತಾ ಹೋಗೋಣ. Correct usage. A university sound like you in the sense you university. A university. A European country. ಇಲ್ಲಿ ಆಕ್ಚುಲಿ ಇದು ಬಿಫೋರ್ 2 years ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅನ್ಕೊಳ್ತೀನಿ. he is dash European, he comes from dash Europe ಅಂತ ಎಲ್ಲ ಕೇಳ್ತಾರೆ. a European ಅಥವಾ a Europe ಅಂತ ಬರೀಬೇಕು. ಅಂಡ್ ಆಲ್ಸೋ ಯೂನಿವರ್ಸಿಟಿ, ಇವೆರಡು ಗ್ಯಾಪ್ನ ಇಟ್ಕೊಳ್ಳಿ, 2 ಸಲ ಕೇಳಿದಾರೆ ಇವೆರಡು ಎಕ್ಸಾಮ್ ಅಲ್ಲಿ ಕೂಡ. ಸೊ ಯೂನಿವರ್ಸಿಟಿ ಮತ್ತೆ ಯುರೋಪಿಯನ್ ಗೆ ಅ ಯೂಸ್ ಮಾಡ್ತೀವಿ. ನೀವು ಕೇಳಬಹುದು ಇಲ್ಲಿ ಯುರೋಪಿಯನ್ ಗೆ ಇ ಅನ್ನೋ ಒಂದು ಸೌಂಡ್ ಬರುತ್ತಲ್ಲ ಸರ್, ವೋವೆಲ್ ಸೌಂಡ್, ಸೊ ಅದಕ್ಕೆ ಆನ್ ಯೂಸ್ ಮಾಡ್ಬೇಕಲ್ಲ ನಾವು ಅಂತ. ಬಟ್ ಅಕಾರ್ಡಿಂಗ್ ಟು ಗ್ರಾಮರ್ ಯೂನಿವರ್ಸಿಟಿ, ಯುರೋಪಿಯನ್, ಯೂನಿಟ್ ಅದೆಲ್ಲದಕ್ಕೂ ಎ ಅನ್ನೋ ಗ್ರಾಮರ್ ಇಂಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ಯೂಸ್ ಆಫ್ ಆನ್. ಇದನ್ನು ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಆನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇದು ಈಸಿ ಗ್ರಾಮರ್, ಈಸಿ ಟಾಪಿಕ್. ಆನ್ ಇಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ವೋವೆಲ್ ಸೌಂಡ್ಸ್. ಆಲ್ರೆಡಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದೀವಿ. ಎ ಎಲ್ಲಿ ಯೂಸ್ ಮಾಡ್ತಾ ಇದ್ದೋ, ಅ ಇಸ್ ಯೂಸ್ಡ್ ಬಿಫೋರ್ ದ ನೌನ್
A is the used in begin of consonant sounds. ಇಲ್ಲಿ an is used before the noun begin with a vowel sounds a e i o u. And examples: an apple, an umbrella, an egg, an hour. Silent, ಇಲ್ಲಿ h silent ಅಂತ ಕೊಟ್ಟಿದಾರಲ್ವಾ, hour ಆ ಸೌಂಡ್ ಬರ್ತಾ ಇದೆ. an honest man, ನಾನು ಬಿಫೋರ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ಇದನ್ನ. honest, h is maybe the consonant, but while we are pronouncing honest, ಆ sound it comes. So according to us a e i o u vowel sounds ಬಂದ್ರೆ an ಹಾಕ್ಬೇಕು ಅನ್ನೋ ಒಂದು ಪ್ರೊಸೀಜರ್ ಇದೆ. ಸೊ ಇದು ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ an ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿರೋದು. ಇದಕ್ಕೂ ಕೆಲವೊಂದು ನೋಟ್ಸ್ ಇದೆ. an mba sound starts with m. In the sense m is a consonant sound, separate pronounce ಮಾಡಿದ್ರೆ. But while we are pronouncing mba, in the sense m pronunciation em ಬರ್ತಾ ಇದೆ. ಸೊ an mba. ಇದಕ್ಕೆ ಇನ್ನೂ ಎಕ್ಸಾಂಪಲ್ ಕೊಡ್ಬೇಕಾದ್ರೆ an fir f ಬರುತ್ತಲ್ವಾ, ಸೊ ಅದಕ್ಕೆ an fir ಅಂತ ಯೂಸ್ ಮಾಡ್ತೀವಿ. an sp ಆಫೀಸರ್ ಎಕ್ಸೆಟ್ರಾ, an sp ಆಫೀಸರ್. ಫೈನಲಿ ನಾವು ಡೆಫಿನೆಟ್ ಆರ್ಟಿಕಲ್ ದ, ಆಲ್ರೆಡಿ ಬಿಫೋರ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಅಂಡ್ an ಎರಡನ್ನು ನೋಡಿದೀವಿ. ಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಸ್ಪೆಸಿಫಿಕ್ ಆಗಿ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಬಿಫೋರ್ ನಾವು ಆಲ್ರೆಡಿ ನೋಡಿದೀವಿ. ಜನರಲ್ ಬಂದು ಎ ಮತ್ತೆ an, ಸ್ಪೆಸಿಫಿಕ್ ಆಗಿ ಯೂಸ್ ಮಾಡೋದು ಬಂದು ದ. ಸೊ ಮೀನಿಂಗ್ ನೋಡ್ತಾ ಹೋಗೋಣ. ದ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಅ ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಪರ್ಸನ್. ಪರ್ಟಿಕ್ಯುಲರ್ ಆಗಿ ಎಕ್ಸಾಕ್ಟ್ ಆಗಿ ಒಬ್ಬರ ಬಗ್ಗೆ ಮಾತಾಡೋದು ಅಥವಾ ಸ್ಪೆಸಿಫಿಕ್ ಆಗಿ ಒಂದು ಪರ್ಸನ್ ಬಗ್ಗೆ ಮಾತಾಡುವಾಗ ನಾವು ಬಿಫೋರ್ ದ ನೌನ್ ದ ಅನ್ನೋ ಆರ್ಟಿಕಲ್ ನ ಯೂಸ್ ಮಾಡ್ತೀವಿ. ಪ್ಲೇಸ್ ಆರ್ ಥಿಂಗ್ಸ್, ಪರ್ಟಿಕ್ಯುಲರ್ ಪ್ಲೇಸ್ ಆರ್ ಪರ್ಸನ್ ಆರ್ ಥಿಂಗ್ಸ್ ಬರುವಂತ ಜಾಗದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡ್ತೀವಿ. ಯೂಸಸ್ ಆಫ್ ದ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ವೆನ್ ದ ಮೂನ್, ಸಾರಿ, ಇನ್ ದ ಸೆನ್ಸ್ ವೆನ್ ದ ನೌನ್ ಇಸ್ ಸ್ಪೆಸಿಫಿಕ್ ಆರ್ ಆಲ್ರೆಡಿ ನೋನ್. ನೌನ್ ಬಂದು ಸ್ಪೆಸಿಫಿಕ್ ಆಗಿದ್ರೆ ಅಥವಾ ನೌನ್ ಆಲ್ರೆಡಿ ನಮ್ಗೆ ಗೊತ್ತಿದ್ರೆ ದ ಅನ್ನೋ ಆರ್ಟಿಕಲ್ ಯೂಸ್ ಮಾಡ್ತೀವಿ. ದ ಬಾಯ್ ಹೂ ವಾನ್ ದ ಪ್ರೈಸ್ ಈಸ್ ಮೈ ಫ್ರೆಂಡ್. ಆಲ್ರೆಡಿ ದ ಬಾಯ್ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿರುವಂತ ಪರ್ಸನ್, ಸ್ಪೆಸಿಫಿಕ್ ಆಗಿ ನಮ್ಗೆ ಗೊತ್ತು. ಅಂಡ್ ಸ್ಪೆಸಿಫಿಕ್ ಆಗಿ ಅವ್ನು ಏನ್ ವಿನ್ ಮಾಡಿದಾನೆ, ಪ್ರೈಸ್ ನ ವಿನ್ ಮಾಡಿದಾನಲ್ವಾ. ಸೊ ದ ಬಾಯ್ ಹೂ ವಾನ್ ದ ಪ್ರೈಸ್ ಈಸ್ ಮೈ ಫ್ರೆಂಡ್. ಅಂಡ್ ಇಲ್ಲಿ ಬಂದು ಬುಕ್, ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ಎಂತ ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ಬುಕ್ ಬಗ್ಗೆ ಮಾತಾಡ್ತಾ ಇದೀವಿ ನಾವಿಲ್ಲಿ. ಸೊ ದ ಬುಕ್ ಈಸ್ ಆನ್ ದ ಟೇಬಲ್. ಬಿಫೋರ್ ಯುನಿಕ್ಯೂ ಥಿಂಗ್ಸ್ ಅಂತ ಹೇಳಿದಲ್ಲ, ಅಂದ್ರೆ ಎಂಟೈರ್ ಅರ್ತ್ ಅಲ್ಲಿ ಆಗಿರ್ಬೋದು, ಈ ಎಂಟೈರ್ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಏನಿದೆ ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದಿರುತ್ತಲ್ವಾ, ಆ ಯುನಿಕ್ಯೂ ಥಿಂಗ್ಸ್ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ದ ಸನ್, ದ ಮೂನ್ ಅಂಡ್ ದ ಅರ್ತ್. ಸೊ ಇದೆಲ್ಲ ಒಂದೇ ಒಂದಿರೋದ್ರಿಂದ ಕಾರಣವಾಗಿ, ಯೂನಿಕ್ಯೂ ಆಗಿರೋದ್ರಿಂದ ಕಾರಣವಾಗಿ ನಾವು ದ ಅನ್ನೋ ಆರ್ಟಿಕಲ್ ಇನ್ ದ ಸೆನ್ಸ್ ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ಥರ್ಡ್, ಇನ್ ದ ಸೆನ್ಸ್ ಡೆಫಿನೆಟ್ ಆರ್ಟಿಕಲ್ ದ ಅಲ್ಲಿ ಥರ್ಡ್ ಪಾಯಿಂಟ್ ಏನಂದ್ರೆ ಬಿಫೋರ್ ರಿವರ್ಸ್, ಸೀಸ್, ಓಷನ್ಸ್, ಡೆಸರ್ಟ್ಸ್, ಮೌಂಟೇನ್ ರೇಂಜಸ್ ಎಕ್ಸೆಟ್ರಾ. ಇಲ್ಲೆಲ್ಲಾ ಪ್ಲೇಸ್ ಅಲ್ಲೂ ದ ಅನ್ನೋ ಗ್ರಾಮರ್ ನ ಯೂಸ್ ಮಾಡ್ತೀವಿ. ಇನ್ ದ ಸೆನ್ಸ್ ಡೆಫಿನೆಟ್ ಆರ್ಟಿಕಲ್ ದ ಗಂಗಾ, ದ ಅರೇಬಿಯನ್ ಸಿ, ದ ಇಂಡಿಯನ್ ಓಷನ್, ದ ಸಹಾರಾ ಡೆಸರ್ಟ್, ದ ಹಿಮಾಲಯಾಸ್. ಇದನ್ನ ಜ್ಞಾಪನ ಇಟ್ಕೊಳ್ಳಿ. ರಿವರ್, ಸೀಸ್, ಓಷನ್ಸ್, ಡೆಸರ್ಟ್ಸ್, ಮೌಂಟೇನ್ಸ್, ಇದೆಲ್ಲದಕ್ಕೂ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡ್ತೀವಿ. ಅಂಡ್ ಫೋರ್ತ್ ಪಾಯಿಂಟ್, ಬಿಫೋರ್ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರ್ಸ್ ಏನೇನು ನಾವು ನ್ಯೂಸ್ ಪೇಪರ್ಸ್ ನೇಮ್ ಎಲ್ಲ ಹೇಳ್ತೀವಿ ಅಲ್ವಾ, ಆ ಬಿಫೋರ್ ದ ನೇಮ್ ಆಫ್ ದ ನ್ಯೂಸ್ ಪೇಪರ್ ದ ನ ಯೂಸ್ ಮಾಡ್ತೀವಿ. ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಬಿಫೋರ್ ಸೂಪರ್ಲೇಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಅಂಡ್ ಸೂಪರ್ಲೇಟಿವ್ ಡಿಗ್ರಿ ಇದೆ ಅಲ್ವಾ. ಸೂಪರ್ಲೇಟಿವ್ ಡಿಗ್ರಿಲಿ ನಮಗೆ ವೆರಿ ಫ್ಯೂ, ಇದು ಇನ್ನು ಬೇರೆ ಒಂದು ಟಾಪಿಕ್ ಗ್ರಾಮರ್ ಆಕ್ಚುಲಿ. ವೆರಿ ಫ್ಯೂ ಮತ್ತೆ ನೋ ಅದರ್ ಅನ್ನೋ ಎರಡು ಟಾಪಿಕ್ ಇರುತ್ತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ. ಸೊ ಎರಡು ಜಾಗದಲ್ಲೂ ಸೂಪರ್ಲೇಟಿವ್ ಡಿಗ್ರಿಲಿ ನಾವು ದ ಯೂಸ್ ಮಾಡ್ತೀವಿ. ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಬೆಸ್ಟ್ ಇದೆ ಅಲ್ವಾ, ಬೆಸ್ಟ್ ಮುಂದೆಗಡೆ ಬೆಟರ್ ಅಂತ ಬಂದಿರುತ್ತೆ. ಇನ್ ದ ಸೆನ್ಸ್ ಅದು ಕಂಪ್ಯಾರೇಟಿವ್ ಡಿಗ್ರಿ. ಅದಕ್ಕೂ ಮುಂದೆಗಡೆ ಪಾಸಿಟಿವ್ ಡಿಗ್ರಿಲಿ ಗುಡ್, ಬೆಟರ್, ಬೆಸ್ಟ್. ಸೊ ಬೆಸ್ಟ್ ಇಸ್ ದ ಥರ್ಡ್ ಪಾರ್ಟ್ ಇನ್ ದ ಸೆನ್ಸ್ ಸೂಪರ್ಲೇಟಿವ್ ಡಿಗ್ರಿ. ಸೊ ದ ಗ್ರಾಮರ್ ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡ್ತೀವಿ. ದ ಬೆಸ್ಟ್ ಸ್ಟೂಡೆಂಟ್, ದ ಟಾಲೆಸ್ಟ್ ಬಿಲ್ಡಿಂಗ್, ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್, ಇದೆಲ್ಲಾನು ಸೂಪರ್ಲೇಟಿವ್ ಡಿಗ್ರಿಲಿ ಇದೆ. ಇಲ್ಲಿ ಅಬ್ಜೆಕ್ಟಿವ್ಸ್ ಯಾವ್ದಾದ್ರು ಅಂದ್ರೆ ಬೆಸ್ಟ್, ಟಾಲೆಸ್ಟ್ ಅಂಡ್ ಮೋಸ್ಟ್, ಎಲ್ಲ ಅಬ್ಜೆಕ್ಟಿವ್ಸ್ ಸೂಪರ್ಲೇಟಿವ್ ಡಿಗ್ರಿಲಿ ಇರೋದ್ರಿಂದ ದ ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡ್ತಾ ಇದೀವಿ. ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಸಿ ಪ್ಲೇಸ್ ದ ಪಿಯಾನೋ, he plays the guitar. ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಸ್ ನೌನ್. ಅದಕ್ಕೆ ಮುಂದೆಗಡೆ ನಾವು ಯಾವ ಆರ್ಟಿಕಲ್ ಯೂಸ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ದ. ಈ ಎಲ್ಲಾ ಪಾಯಿಂಟ್ಸ್ ಈಸಿ ಇದೆ ನಿಮ್ಗೆ. ನೇಮ್ ಆಫ್ ದ ರಿವರ್ಸ್, ಓಷನ್, ಸೀಸ್, ಮೌಂಟೇನ್ಸ್, ಡೆಸರ್ಟ್ಸ್, ಸೂಪರ್ಲೇಟಿವ್ ಡಿಗ್ರೀಸ್ ಅಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಈ ಎಲ್ಲಾ ಜಾಗದಲ್ಲೂ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ಗ್ರಾಮರ್ ನ ಯೂಸ್ ಮಾಡ್ತೀವಿ. ಬಿಫೋರ್ ನೇಮ್ಸ್ ಆಫ್
ಡೈರೆಕ್ಷನ್ಸ್, ದಿ ಈಸ್ಟ್, ದಿ ವೆಸ್ಟ್ ಅಂತ ಎಲ್ಲ ಯೂಸ್ ಮಾಡ್ತೀವಲ್ವಾ. ಡೈರೆಕ್ಷನ್ಸ್ ನಾವು ನೋಡ್ಸುವಾಗ ಅಲ್ಲೂ ಡೆಫಿನೆಟ್ ಆರ್ಟಿಕಲ್ ಗ್ರಾಮರ್ ದಾನ ಯೂಸ್ ಮಾಡ್ತೀವಿ. ಬಿಫೋರ್ ಹೋಲಿ ಬುಕ್ಸ್, ದ ರಾಮಾಯಣ, ದ ಭಗವದ್ಗೀತಾ, ದ ಬೈಬಲ್, ಹೋಲಿ ಬುಕ್ಸ್ ಎಲ್ಲ ಏನೇನಿದೆ ಅಲ್ಲೆಲ್ಲೂ ದಾನೋ ಡೆಫಿನೆಟ್ ಆರ್ಟಿಕಲ್ಸ್ ನ ಯೂಸ್ ಮಾಡ್ತೀವಿ. ಅಂಡ್ ಥರ್ಡ್ ಟಾಪಿಕ್, ಇದು ತುಂಬಾ ಇಂಪಾರ್ಟೆನ್ಸ್ ಆಗಿರಬೇಕು. ನೋ ಆರ್ಟಿಕಲ್ಸ್ ವಿಲ್ ಬಿ ಯೂಸ್ಡ್. ಜನರಲ್ ಸೆನ್ಸ್ ಅಲ್ಲಿ ಇದ್ರೂ ಕೂಡ ಆರ್ಟಿಕಲ್ಸ್ ಯಾವ್ದು ಯೂಸ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್ಸ್. ಲೆಟ್ ಅಸ್ ಸಿ ಅದು ಏನಂತ ನೋಡೋಣ. omission of articles, in the sense articles ಬರದೇ ಇರೋ ಜಾಗ ಯಾವ್ದು ಅಂತ ನೋಡೋಣ. no articles are used. Articles are not used in the following cases. First point, before plural nouns. Plural ಬರುವಾಗ, nouns plural ಅಲ್ಲಿ ಇರುವಾಗ articles ಯೂಸ್ ಆಗಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಯಿಂಗ್, ಇಲ್ಲಿ ಸ್ಟೂಡೆಂಟ್ಸ್ ಇಸ್ ಎ ಪ್ಲೂರಲ್ ಫಾರ್ಮ್. ಇದಕ್ಕೆ ಮುಂದೆಗಡೆ ದಾನೋ, ಅನೋ ಅಥವಾ ಆನೋ ಯಾವ್ದನ್ನು ಯೂಸ್ ಮಾಡಕ್ಕಾಗಲ್ಲ, ಬಿಕಾಸ್ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಆಫ್ ನೌನ್ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಗ್ರಾಮರ್ ನಾವು ಇನ್ ದ ಸೆನ್ಸ್ ಆರ್ಟಿಕಲ್ಸ್ ನಾವು ಯೂಸ್ ಮಾಡಕ್ಕಾಗಲ್ಲ. Dogs are loyal animals. Dogs is a noun. Before noun we can't able to use any articles. Second point, before uncountable nouns. Milk is an uncountable noun, so we can't able to use the or an anything else. Gold is an uncountable noun, so we can't able to use any the and a article here. Second point adu. Third point, before names of languages. English, Kannada, Hindi, ಈ ಲ್ಯಾಂಗ್ವೇಜಸ್ ಬರುತ್ತಲ್ವಾ, ಇದಕ್ಕೂ ಮುಂದೆಗಡೆ ನಾವು ಯಾವುದೇ ರೀತಿಯಾದ ಆರ್ಟಿಕಲ್ಸ್ ನ ಆಡ್ ಮಾಡಕ್ಕಾಗಲ್ಲ. ಫೋರ್ತ್ ಪಾಯಿಂಟ್, ಬಿಫೋರ್ ನೇಮ್ಸ್ ಆಫ್ ಮೀಲ್ಸ್. ವಿ ಈಟ್ ಬ್ರೇಕ್ಫಾಸ್ಟ್ ಅಟ್ 8 AM, ಡಿನ್ನರ್ ಇಸ್ ರೆಡಿ. ಇನ್ ದ ಸೆನ್ಸ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಮೀಲ್ಸ್, ಅಲ್ಲೂ ಕೂಡ ನಾವು ಯಾವುದೇ ರೀತಿಯಾದ ಆರ್ಟಿಕಲ್ಸ್ ನ ಫಿಲ್ ಮಾಡಕ್ಕಾಗಲ್ಲ ಬಿಫೋರ್ ದ ನೌನ್. ಫಿಫ್ತ್ ಪಾಯಿಂಟ್, ಬಿಫೋರ್ ನೇಮ್ಸ್ ಆಫ್ ಪರ್ಸನ್ಸ್ ಅಂಡ್ ಕಂಟ್ರೀಸ್. ಯಾವುದೇ ಒಂದು ಪರ್ಸನ್ ನೇಮ್ ಬರೆಯುವಾಗಲಿ, ಕಂಟ್ರೀಸ್ ನೇಮ್ ಬರೆಯುವಾಗಲಿ ಅಲ್ಲೂ ಕೂಡ ನಾವು ಆರ್ಟಿಕಲ್ಸ್ ನ ಫಿಲ್ ಮಾಡಕ್ಕಾಗಲ್ಲ ಬಿಫೋರ್ ದ ನೌನ್. ಅಂಡ್ ಸಿಕ್ಸ್ತ್ ಪಾಯಿಂಟ್, ಬಿಫೋರ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಹಾನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಇಲ್ಲಿ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಇದೆ, ಅದಕ್ಕೋಸ್ಕರ ಇಲ್ಲಿ ಗ್ರಾಮರ್ ಇನ್ ದ ಸೆನ್ಸ್ ಆರ್ಟಿಕಲ್ ದ ಯೂಸ್ ಮಾಡಿದ್ದಾರೆ ಇಲ್ಲಿ. ಬಟ್ ಅಬ್ಸ್ಟ್ರಾಕ್ಟ್ ನೌನ್ ಇರುವಾಗ ಹಾನೆಸ್ಟಿ ಇಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಇದಕ್ಕೆ ಮುಂದೆಗಡೆ ನಾವು ಯಾವುದೇ ರೀತಿಯಾದ ಆರ್ಟಿಕಲ್ ನ ಯೂಸ್ ಮಾಡಕ್ಕಾಗಲ್ಲ. ಆನೋ ಆರ್ ಎಲ್ಸ್ ದ ಯಾವ್ದನ್ನು ಯೂಸ್ ಮಾಡಕ್ಕಾಗಲ್ಲ. ನೀವು ಒಂದು ಡೌಟ್ ಕೇಳ್ಬೋದು, ಹಿ ಈಸ್ ಡ್ಯಾಶ್ ಆನೆಸ್ಟ್ ಪರ್ಸನ್ ಅಂತ ಇರುವಾಗ ಆನ್ ಯೂಸ್ ಮಾಡಿರ್ತೀವಿ ನಾವಲ್ಲಿ, ಬಿಕಾಸ್ ಇಲ್ಲಿ ಆನೆಸ್ಟ್ ಅಂತ ತಗೊಂಡಿದೀವಿ. ವಿ ನಾಟ್ ಟೇಕ್ ಆನೆಸ್ಟ್ ಆಸ್ ಎ ಅಬ್ಸ್ಟ್ರಾಕ್ಟ್ ನೌನ್ ದೇರ್, ಸೊ ಅದಕ್ಕಲ್ಲಿ ಆನ್ ಅಂತ ತಗೊಂಡಿರ್ತೀವಿ. ಬಟ್ ಇಲ್ಲಿ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಇರುವಾಗ ನಾವು ಆನೆಸ್ಟಿ ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಆಗಿರೋದ್ರಿಂದ ಕಾರಣಕ್ಕೆ ನಾವು ಯಾವುದೇ ರೀತಿಯಾದ ಆರ್ಟಿಕಲ್ಸ್ ನ ಇಲ್ಲಿ ಫಿಲ್ ಮಾಡಕ್ಕಾಗಲ್ಲ. ಕರೇಜ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಕರೇಜ್ ಅನ್ನೋದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಆರ್ಟಿಕಲ್ಸ್ ನ ನಾವು ಇಲ್ಲಿ ಫಿಲ್ ಮಾಡಲ್ಲ. ಇನ್ ದ ಸೆನ್ಸ್ ಕರೇಜ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್, ಇದಕ್ಕೂ ಫ್ರಂಟ್ ಅಲ್ಲಿ ಬಿಫೋರ್ ದ ನೌನ್ ಯಾವ್ದನ್ನು ಯೂಸ್ ಮಾಡಕ್ಕಾಗಲ್ಲ ಆರ್ಟಿಕಲ್ಸ್ ನ. ನೆಕ್ಸ್ಟ್ ಪಾಯಿಂಟ್, ಇಂಪಾರ್ಟೆಂಟ್ ರೂಲ್ಸ್ ಟು ರಿಮೆಂಬರ್. ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಿಮೆಂಬರ್ ಮಾಡ್ಕೊಳ್ಳಿ. Articles are used only before nouns. First point, a and an are general meaning in the sense indefinite articles. The is a specific meaning in the sense definite articles. Sound matters, not spelling. Articles are not used with plural and countable nouns in general sense. ಇದೆಲ್ಲ ಆಲ್ರೆಡಿ ನೋಡಿದೀವಿ. ಕಾಮನ್ ಎರರ್ಸ್ ನಾವ್ ಏನೇನ್ ಮಾಡ್ತೀವಿ ಅಂತ ನೋಡೋಣ. ಆಕ್ಚುಲಿ ಬಿಫೋರ್ ಎಕ್ಸಾಂಪಲ್ ಅಲ್ಲಿ ನಾವು ನೋಡಿದೀವಿ, ಆನ್ ಯೂನಿವರ್ಸಿಟಿ ಅಲ್ಲ, ಅ ಯೂನಿವರ್ಸಿಟಿ. ಆನೆಸ್ಟ್ ಮ್ಯಾನ್ ಅಲ್ಲ. ಇವಾಗ ಎಕ್ಸಾಂಪಲ್ ರೀಸೆಂಟ್ ಆಗಿ ಎಕ್ಸಾಂಪಲ್ ಕೂಡ ಕೊಟ್ಟೆ ನಾನು. ಆನೆಸ್ಟಿ ಅಂತ ಇದ್ದಿದ್ದಕ್ಕೆ ಮುಂಚೆ ಆನ್ ಆನೆಸ್ಟ್ ಮ್ಯಾನ್ ಅಂತ ಬರೀತೀವಿ. ನೆಕ್ಸ್ಟ್, ದ ಗೋಲ್ಡ್ ಈಸ್ ಕಾಸ್ಟ್ಲಿ ಅಂತ ಬರಲ್ಲ, ಬಿಕಾಸ್ ಗೋಲ್ಡ್ ಇಸ್ ಅ ಕಾಮನ್ ನೌನ್ ಅಂಡ್ ಆಲ್ಸೋ ಗೋಲ್ಡ್ ಇಸ್ ಅ ಜನರಲ್ ಫಾರ್ಮ್ ಆಫ್ ಮೀನಿಂಗ್ಸ್. ಸೊ ಅಲ್ಲಿ ಗೋಲ್ಡ್ ಗೆ ದ ಆರ್ಟಿಕಲ್ ಯೂಸ್ ಮಾಡಕ್ಕಾಗಲ್ಲ, ಗೋಲ್ಡ್ ಇಸ್ ಕಾಸ್ಟ್ಲಿ ಅಂತ ಹೇಳ್ತೀವಿ. Let us see the conclusion. Articles plays a very important role in English grammar. Using the correct article makes sentence clear, correct and meaningful. ಸೊ ಈ ಒಂದು ಗ್ರಾಮರ್ ನಾವ್ ಏನ್ ನೋಡಿದೀವಿ, ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಇದಕ್ಕೂ ಈಸಿಯಾಗಿ 1 ಮಾರ್ಕ್ ಸ್ಕೋರ್ ಮಾಡುವಂತ MCQ ಆಪ್ಷನ್ಸ್ ಬೇರೆ ಇರುತ್ತೆ. ಸೊ ಈ ಪಾಯಿಂಟ್ಸ್ ನೆಲ್ಲ ನೀವು ರಿಮೆಂಬರ್ ಮಾಡ್ಕೊಂಡ್ರೆ ಅಂದ್ರೆ ಈಸಿಯಾಗಿ 1 ಮಾರ್ಕ್ ನಿಮ್ದಾಗುತ್ತೆ. Hope you all understood. Let us see in another video.